ಮಹೇಶ್ ಅಣ್ಣ, ಎಸ್ ಮ್ಯಾಮ್. ಬನ್ನಿ ಇಲ್ಲಿ. ಬಂದೆ ಮ್ಯಾಮ್. ಬ್ಲ್ಯಾಕ್ ಪೀಸ್ ಒಂದು ಹೇಳಿದ್ನಲ್ಲ, ಹಾಂ ಮ್ಯಾಮ್. ಅದು ತಂದ್ಕೊಡಿ. ಎಸ್ ಮ್ಯಾಮ್. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಗಿದೆ, ಕ್ವಾಲಿಟಿ ಇಲ್ಲ. ಯಾರು ಮಾಡಿದ್ದು? ಮ್ಯಾಮ್ ಅವ್ರು ಸಹನಾ ಅವ್ರು ಮಾಡಿದ್ದು. ಬಂದಿಲ್ವಾ ಅವ್ರಿನ್ನೂ? ಇಲ್ಲ ಮ್ಯಾಮ್. ಸರಿ, ಅವ್ರು ಬಂದರೆ ಬೇಗ ಕಳಿಸಿ. ಓಕೆ, ತಗೊಳ್ಳಿದ್ದು ಬೇಗ ಸರಿ ಮಾಡಿ. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ಹೇಳಿ ಸರ್. ಆರ್ಡ್ರ್ ಕೊಡಬೇಕಾಗಿತ್ತು. ಮ್ಯಾನೇಜರ್ ಅಲ್ಲಿದ್ದಾರೆ. ಕರೀರಿ. ಮ್ಯಾಮ್ ಆರ್ಡ್ರ್ ಕೊಡೋಕೆ ಬಂದಿದ್ದಾರೆ ಮ್ಯಾಮ್. ಸರ್ ಇವರೇ ಮ್ಯಾನೇಜರ್. ನಮಸ್ಕಾರ ನಮಸ್ತೆ, ಮೇಡಮ್. ಹೇಳಿ ಆರ್ಡ್ರ್ ಸರ್. ಕೊಡಬೇಕಾಗಿತ್ತು. ಮಹೇಶ್ ಅಣ್ಣ, ಅವ್ರಿಗೊಂದು ಚೇರ್ Yes, ತಂದಾಕಿ. ಕೂತ್ಕೊಳ್ಳಿ. ಒಂದು 20 ಹೇಳಿ ಪ್ಯಾಂಟು, 20 ಶರ್ಟು ಯಾವಾಗ ಕೊಡ್ತೀರಾ? ಯಾವಾಗ ಬೇಕಿತ್ತು? ಇವತ್ತು ಸಂಜೆನೂ ಕೊಟ್ಬಿಡಿ. ಸಂಜೆ ಆಗೋದಿಲ್ಲ, ಹಾಂ ಜನ ತುಂಬ ಕಡಿಮೆ ಇದ್ದಾರೆ. ಹಾಂ ಇನ್ನು 2-3 ಡೇಸಲ್ಲಿ ಕೊಡ್ತೀನಿ. ಓಕೆ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾರು? ನಾನು. ಅಕ್ಕ ಬನ್ನಿ, ಅವಳಿಗೆ ಬನ್ನಿ, ಕೂತ್ಕೊಳ್ಳಿ. ಇಲ್ಲಮ್ಮ, ಊರಿಗೆ ಹೋಗ್ತಾ ಇದ್ನಲ್ಲ, ಹಾಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಅದೇನು ಸಡನ್ ಆಗಿ? ಇವರಪ್ಪ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ. ಮನೆ ಕಡೆ ಸ್ವಲ್ಪ ನೋಡ್ಕೊತೀಯಾ? ಸರಿ ಅಕ್ಕ, ನೋಡ್ಕೋತೀನಿ. ಸರಿಮ್ಮ, ಬಾಯ್ ಕಣೋ. ಬಾ. ಮನೆ ಕಡೆ ಬರಲೇ ಇಲ್ಲ. ಅದೇನು ನಾಳೆ? ಅಲೋ, 1 ನಿಮಿಷ ಅಣ್ಣ, ಯಾರೋ ಬಂದಿರೋ ಆಗಿದೆ. ಏ ಚರಣ್, ವಾಟ್ ಅ ಸಡನ್ ಸರ್ಪ್ರೈಸ್. It was a sudden surprise to me also. ಓಕೆ, ಬಾ ಅವಳಿಗೆ. ಏನೋ ಸಡನ್ನಾಗಿ ನೀನು ನಮ್ಮನೆ ಕಡೆ? ಏಯ್ ನಿಜ, ಇದು ನಿಮ್ಮ ಮನೆ ಅಂತ ಗೊತ್ತಿರಲಿಲ್ಲ. ಪಕ್ಕದ ಮನೆ ಪ್ರಿಯ ಇದ್ದಾರಲ್ಲ, ಅವ್ರು ನಮ್ಮ ಅಕ್ಕನೇ. ಪ್ರಿಯಾ ನಿಮ್ಮ ಅಕ್ಕನಾ? ಹ್ಞೂ. ಅವ್ರ ಊರಿಗೆ ಹೋದ್ರಲ್ವಾ, ನಿನಗೆ ಹೇಳಿಲ್ವಾ? ಹೌದಾ? ಇಲ್ವೇ. ನಾನು ಸರ್ಪ್ರೈಸ್ ಕೊಡೋಣ ಅಂತ ಬಂದೆ. ಈಗ ನಿನಗೆ ಸರ್ಪ್ರೈಸ್ ಆಗೋಯ್ತಾ? ಅಯ್ಯೋ ಸರಿ ಹೋಯ್ತು, ನಿನ್ನ ಜೊತೆ ಮಾತಾಡ್ಕೊಂಡು ಸ್ಟವ್ ಮೇಲೆ ಅಡುಗೆ ಇಟ್ಟಿರೋದೇ ಮರ್ತೋದೆ ನಾನು. ನಮ್ಮ ಅಕ್ಕ ಕೀ ಏನು ಕೊಟ್ಟೋಗಿಲ್ವಾ? ಇಲ್ಲ ಕಣೋ. ಇರು, ನಿಮ್ಮ ಅಕ್ಕಗೆ ಫೋನ್ ಮಾಡಿ ನೋಡ್ತೀನಿ. ಎಲ್ಲೋ, ಎಲ್ಲಿದ್ದೀರಾ ಅಕ್ಕ? ಬಸ್ನಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹ. ಯಾಕೆ? ನಿನ್ನ ತಮ್ಮ ಮನೆಗೆ ಬಂದಿದ್ದಾರೆ. ಅಕ್ಕನಾ? ಕೊಡು. ಲೌಡ್ ಸ್ಪೀಕರ್ಗೆ ಹಾಕಿದ್ಯಾ? ಹ್ಞೂ. ಹಲೋ ಅಕ್ಕ, ಮನೆ ಹತ್ರ ಬಂದು ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಿಲ್ಲ. ಸಾರಿ ಕಣೋ, ನೋಡ್ಕೊಂಡಿಲ್ಲ. ನೀನೇನಕ್ಕೆ ಬಂದೆ ಈಗ? ನಾನು ಬರೋದು ನಾಳೆ ಸಾಯಂಕಾಲ ಆಗುತ್ತೆ. ಹೌದಾ? ಸರಿ ಬಿಡಿ ಅಕ್ಕ, ತಗೋ. ಏನಂತೆ? ನಾಳೆ ಬರ್ತಾರಂತೆ. ಸೊ ಅದು ಬಿಡು, ಹೇಗಿದೆಯಾ? ಏನು ಸಮಾಚಾರ? ನಾನು ಚೆನ್ನಾಗಿದ್ದೀನಿ, ನೀನು? ಓಕೆ ಓಕೆ. ಜೀವನಕ್ಕೆ ಏನು ಮಾಡ್ಕೊಂಡಿದೀಯಾ? ನಾನೊಂದು 5-6 ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ. ಏ ಅಲ್ಲ ಕಣೋ, ಲೈಫ್ ಸೆಟಲ್ ಆಗೋಕ್ಕೆ ಏನಾದರೂ ಬಿಸ್ನೆಸ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದೆ. ಕಂಪ್ನಿಗೆ ಹೋಗ್ತಾ ಇದ್ದೀನಿ. ಮತ್ತು ನೀನು? ನಾನಾ, ಬೆಳಗ್ಗೆ ರೆಡಿಯಾಗಿ ಹೋಗೋಕ್ಕೆ ಒಂದು ಕೆಲಸ ಹುಡ್ಕೊಂಡಿದ್ದೀನಿ. ಈಗ ತಿಂದು ಮಲ್ಕೊಳ್ಳೋಕ್ಕೆ ಅನ್ನ ಮಾಡ್ಕೊಂಡಿದ್ದೀನಿ. ಜ್ಯೂಸ್ ಕುಡಿತೀಯಾ? ಹ್ಞೂ. ಫ್ರಿಜ್ಜಲ್ಲಿದೆ, ತಗೊಂಡು ಕುಡಿ ಹೋಗು. ಅಲ್ಲೊಂದು ಲೋಟ ಇದೆ ನೋಡು, ಅದ್ರಲ್ಲಿ ಹಾಕು. ಹಂಗೆ ಪಕ್ಕದಲ್ಲಿ ಇನ್ನೊಂದು ಲೋಟ ಇದೆ ನೋಡು, ಅದ್ರಲ್ಲಿ ಹಂಗೆ ನನಗೂ ಹಾಕೋ ಬಂದ್ಬಿಡು ಪ್ಲೀಸ್ ಪ್ಲೀಸ್.
ಗ್ಯಾಸ್ ಸ್ಟವ್ ಆಫ್ ಮಾಡಬೇಕಿತ್ತು. ಅಲ್ಲ ಮನೆಗೆ ಬಂದಿರೋ ಗೆಸ್ಟ್ನ ಈಗೇನೋ ನೋಡ್ಕೊಳೋದು. ಸಾರಿ ಕಣೋ, ಈಗ ಹೋಗಿ ಆಫ್ ಮಾಡಿಬಿಡು. ಇನ್ನೂ ಏನಾದರೂ ಇದೆಯಾ ಅಷ್ಟೇನಾ? ಹ್ಞೂ. ಹೌದು, ನೀನು ಡ್ಯಾನ್ಸ್ ಮಾಡ್ತಾ ಇದ್ದಲ್ಲ. ಹ್ಞೂ. ಬಟ್ ಈಗ ನಾನು ಡ್ಯಾನ್ಸ್ ಮಾಡ್ತಿಲ್ಲ, ಟೀಚರ್ ಆಗಿ. ಚರಣ್, ಏನೋ ಆಯಿತು? ಹೌದು, ನಾವು ಪಾಸ್ಟ್ 6 ಇಯರ್ಸಿಂದ ಕಾಲೇಜ್ ಫ್ರೆಂಡ್ಸ್ ಅಲ್ವಾ? ನಮ್ದೊಂದು ಫೋಟೋ ಸಹ ಇಲ್ವಲ್ಲ? ಅಲ್ಲ ಬೈಕ್ ತಗೊಳ್ಳೋಣ. ಇಲ್ಲಿ ನೋಡು. ತಗೋ, ಊಟ ತರ್ತೀನಿ. ಯಾಕೋ, ಹೇಗಿದೆ ಊಟ? ಹೌದು, ಕಾಲೇಜಲ್ಲಿ ನಿನಗೆ ಕ್ರಷ್ ಇದ್ಲು ಅಲ್ವಾ? ಕಾಲೇಜ್ ಲಾಸ್ಟ್ ಡೇನೇ ಅವಳಿಗೆ ಪ್ರಪೋಸ್ ಮಾಡ್ತೀನಿ ಅಂದೆ, ಮಾಡ್ದ? ಇಲ್ಲ. ಯಾಕೆ? ಎಲ್ಲಿ ಪ್ರಪೋಸ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತಾಳೆ ಇಲ್ವೋ ಅನ್ನೋ ಭಯಕ್ಕಿಂತ ಎಲ್ಲಿ ನಮ್ಮ ಫ್ರೆಂಡ್ಶಿಪ್ ಹಾಳಾಗೋಗುತ್ತೋ ಅನ್ನೋ ಭಯನೇ ಜಾಸ್ತಿ ಇತ್ತು. ಸರಿ, ಫೀಲ್ ಆಗಬೇಡ, ಊಟ ಮಾಡು. ಹೌದು, ನಿನ್ನ ಕಾಲೇಜಲ್ಲಿ ನಿನ್ನ ಗರ್ಲ್ ಫ್ರೆಂಡ್ಗೆ ಒಂದು ಕವನ ಬರೆದಿದ್ದೆ ಅಲ್ವಾ? ಏನು? ಅದೇ ಕಾಲೇಜಲ್ಲಿ ನಿನ್ನ ಗರ್ಲ್ ಫ್ರೆಂಡ್ಗೆ ಒಂದು ಕವನ ಬರೆದಿದ್ದೆ ಅಲ್ವಾ? ಹಾಂ. ಹೇಳೋದು? ಬೇಡ, ಸುಮ್ಮನೆ ಇರು. ಹೇಳೋ, ಚೆನ್ನಾಗಿದೆ. ಮತ್ತೆ ನಗಿಬಾರ್ದು ನೀನು. ಹಾಂ, ಸರಿ. ಸಮುದ್ರದಲ್ಲಿರೋ ಉಪ್ಪನ್ನಾದರೂ ಫಿಲ್ಟ್ರೇಷನ್ ಮಾಡಿ ಆಚೆ ತೆಗಿಬೋದು, ಆದರೆ ನನ್ನ ಆಟಲ್ಲಿರೋ ಅವಳ ಮೇಲಿನ ಪ್ರೀತಿನ ಬೈಪಾಸ್ ಸರ್ಜರಿ ಮಾಡಿದ್ರು ತೆಗಿಯೋಕ್ಕಾಗಲ್ಲ. ಅದಕ್ಕೆ ಹೇಳಲ್ಲ ಅಂದಿದ್ದು. ಈ 3 ವರ್ಷದಲ್ಲಿ ಒಂದ್ಸತಿನೂ ಅವಳನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅವಳ ನೆನಪೇ ಆಗಲಿಲ್ವಾ? ಮರ್ತಿದ್ರೆ ಅಲ್ವಾ ನೆನಪಾಗೋದಕ್ಕೆ? ಅವಳಂದ್ರೆ ಅಷ್ಟಿಷ್ಟ ಏನೋ? ಇಷ್ಟ ಅಲ್ಲ, ಪ್ರೀತಿ. ಎರಡಕ್ಕೂ ಏನು ವ್ಯತ್ಯಾಸ? ನೀನಿದ್ರೆ ಚೆನ್ನಾಗಿರುತ್ತೆ ಅನ್ನೋದಿಷ್ಟ, ನೀನಿಲ್ಲ ಅಂದರೆ ಬದುಕೋಕೆ ಆಗಲ್ಲ ಅನ್ನೋದೇ ಪ್ರೀತಿ. ಸಾರಿ ಕಣೋ, ಬೇಜಾರು ಮಾಡಿಸಿದ್ದೆ. ಹಾಗೇನಿಲ್ಲ ಬಿಡು. ಸರಿ ಬಾ, ಡ್ಯಾನ್ಸ್ ಮಾಡೋಣ. ಇಲ್ಲ. ಬಾರೋ, ಬಾ.
ಇಷ್ಟು ದಿವಸದಲ್ಲಿ ಇಷ್ಟು ಖುಷಿಯಾಗಿ ಯಾವತ್ತೂ ಇರಲಿಲ್ಲ. ಇವತ್ತು ತುಂಬ ಖುಷಿಯಾಗಿದ್ದೀನಿ. ಮೋರೋವರ್ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಸರ್. ಥ್ಯಾಂಕ್ಸ್. ಹ್ಞೂ ಪಿಲ್ಲೋ ಎಲ್ಲಿದೆ? ಹಾಂ ಮತ್ತೆ ಹ್ಞೂ ಓಕೆ, ಗುಡ್ ನೈಟ್. ಗುಡ್ ನೈಟ್. ಹೇಯ್, ನಿನ್ನ ಕ್ರಶ್ ಜೊತೆ ಸ್ವಲ್ಪ ಮೆಮೊರೀಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಅಲ್ವಾ? ಆಯ್ತಾ ಅವೆಲ್ಲ? ಆಯಿತು. ಏನಿತ್ತು ಹೇಳು? ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತ, ಅವ್ರ ಜೊತೆ ಸೇರಿ ಡಿನ್ನರ್ ಮಾಡಬೇಕು ಅಂತ, ಅವ್ರ ಜೊತೆ ಒಂದು ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು ಅಂತ, ಇನ್ನೊಂದು ಶಿ ಈಸ್ ಸೋ ಲಕ್ಕಿ ಟು ಹ್ಯಾವ್ ಯು. ಅಫ್ಕೋರ್ಸ್. ಅಟ್ಲೀಸ್ಟ್ ಅವ್ರ ಫೋಟೋ ಆದರೂ ತೋರಿಸು. ಬೇಡಪ್ಪ, ಅವ್ರ ದೃಷ್ಟಿ ಆಗ್ಬಿಟ್ರೆ ಕಷ್ಟ. ಓಹೋ ಹೋ ಹೋ. ಗುಡ್ ನೈಟ್. ಹಾಂ ಇನ್ನೊಂದು, ಅವಳು ಮಲಗಿರ್ಬೇಕಾದ್ರೆ ಅವಳು ಉಸಿರನ್ನ ನನ್ನ ಮುಖಕ್ಕೆ ತಾಕೋಷ್ಟು ಹತ್ತಿರದಿಂದ ನೋಡಬೇಕು ಅನ್ನೋ ಆಸೆ. ಚರಣ್, ಅಡುಗೆ ಮಾಡಿಟ್ಟಿದ್ದೀನಿ, ಎದ್ದು ಊಟ ಮಾಡಿ. ನಾನು ಆಚೆ ಹೋಗಿ ಬರ್ತೀನಿ. ಸರಿ. ಏನು ರೆಡಿಯಾಗಿ ಕೂತಿದೀಯಾ? ಇಲ್ಲ, ಅಕ್ಕ ಬರೋದು ಲೇಟ್ ಆಗುತ್ತಂತೆ, ಅದಕ್ಕೆ ಹೊರಡ್ತೀನಿ. ಅಕ್ಕ ನಾಳೆ ಅಲ್ವಾ ಬರೋದು? ಬೆಳಗ್ಗೆ ಹೋಗ್ಬೋದಿತ್ತಲ್ವಾ? ಇಲ್ಲ, ಸ್ವಲ್ಪ ಕೆಲಸ ಇದೆ, ಹೋಗಬೇಕು. ಸರಿ ಇರು, ನಾನು ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ. ಮತ್ತೆ ಏನೂ ಇಲ್ಲ. ಮತ್ತೆ ಏನಿಲ್ಲ. ಬರೋದಾ? ಆ? ಬರೋದಾ? ಏನಾದರೂ ಹೇಳೋದಿದೆಯಾ? ಇವತ್ತು ಹೇಳಿಲ್ಲ ಅಂದರೆ ಇನ್ನು ಜೀವನದಲ್ಲಿ ಯಾವತ್ತೂ ಹೇಳೋಕ್ಕಾಗಲ್ಲ. ಇಲ್ಲ, ಏನಾದರೂ ಆಗಲಿ ಹೇಳ್ಬಿಡ್ತೀನಿ. ಸ್ನೇಹ, ಸ್ನೇಹ ನೀನಂದ್ರೆ ಪ್ರೀತಿ, ಐ ಲವ್ ಯು. ಕೇಳಿಸ್ಲಿಲ್ಲ. ಸ್ನೇಹ ನೀನಂದ್ರೆ ಪ್ರೀತಿ, ಐ ಲವ್ ಯು. ಅದೇನು ಸಡನ್ ಆಗಿ? ಮತ್ತೆ ನಿನ್ ಕ್ರಶ್? ಅಯ್ಯೋ, ನೀನೇ ನನ್ನ ಕ್ರಶ್ಶು.
ಬಟ್ ಆದರೂ ಫ್ರೆಂಡ್ಸ್ ಆಗೇ ಚೆನ್ನಾಗಿದ್ವಲ್ಲ. ಇವೆಲ್ಲ ಸೆಟ್ ಆಗಲ್ಲ, ಬೇಡ ಕಣೋ. ಮನಸಾರೆ ಬಯಸಿದ್ದು ನಿನ್ನನ್ನೇ, ಮನಸಾರೆ ಬಯಸಿದ್ದು ನಿನ್ನನ್ನೇ, ಪ್ರೇಯಸಿ ಎಂದು ಕರೆದಿದ್ದು ನಿನ್ನನ್ನೇ, ಪ್ರೇಯಸಿ ಎಂದು ಕರೆದಿದ್ದು ನಿನ್ನನ್ನೇ. ನಿನ್ನ ಜೊತೆ ನೆರಳಾಗಿ ಸಾಗುವೆ, ಮತ್ತೆ ನಿನಗಾಗಿಯೇ ಹುಟ್ಟುವೆ. ಇಷ್ಟು ಪ್ರೀತಿ ಇಟ್ಕೊಂಡು ಯಾಕೆ ಹೇಳಿಲ್ಲ? ಈಗಾದರೂ ಹೇಳು. ಐ ಲವ್ ಯು. ಡೆಸ್ಟಿನಿ ಎಷ್ಟು ರಿಯಲ್ ಅಲ್ವಾ? ನೋಡು, ನಮ್ಮಿಬ್ಬರನ್ನ ಕರೆಕ್ಟ್ ಟೈಮಿಗೆ ಮೀಟ್ ಮಾಡಿಸಿದೆ. ಅದೇ ಟೈಮಿಗೆ ನಿಮ್ಮ ಅಕ್ಕ ಊರಿಗೆ ಹೋಗೋದೇನು, ಅದೇ ಟೈಮಿಗೆ ನೀನು ನಮ್ಮನೆಗೆ ಬರೋದು. ನಾವಿಬ್ಬರು ಮೀಟ್ ಆಗೋ ಡೆಸ್ಟಿನಿನೇ, ಬಟ್ ಅಕ್ಕ ಊರಿಗೆ ಹೋಗೋ ಡೆಸ್ಟಿನಿ ಅಲ್ಲ. ಮತ್ತೆ ಚರ್ರಿ, ನಿಮ್ಮ ಬಾವರ ಊರಿಗೆ 2 ದಿನ ಹೋಗಿ ಬರ್ತೀನೋ, ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಏನು ಕಾಲ್ ಮಾಡಿದ್ರಾ? ಹಾಂ, ಕನ್ಸಲ್ಲಿ ಬಂದಿದ್ರು. ಏನಕ್ಕ ನೀನು 2 ದಿನ ನಿನ್ನ ಜೊತೆ ಇದ್ಬಿಟ್ಟು ಹೋಗೋಣ ಅಂತ ಬಂದರೆ ಯಾವಾಗಲೂ ಭಾವ ಅಂದ್ಕೊಂಡು ಅಷ್ಟೇ. ನೀವು ಹುಡುಗಿರೆಲ್ಲ ಅಷ್ಟೇ, ಗಂಡ ಅಂತ ಬಂದಮೇಲೆ ಈ ಕಡೆ ತಮ್ಮನೂ ಮರಿತೀರಾ, ಆ ಕಡೆ ಅಪ್ಪನೂ ಮರಿತೀರಾ. ಆಯ್ತು ಬಿಡು. ಹೋಗಿ ನನಗೇನು. ಏಯ್, ಬಟ್ಟೆ ಯಾಕೋ ಪ್ಯಾಕ್ ಮಾಡ್ಕೊತ ಇದೆಯಾ? ನಂದಲ್ಲ ನಿಂದು. ಹಾಂ, ಅಕ್ಕ, ಭಾವ ನನ್ನ ಕನ್ಸಲು ಬಂದಿದ್ರು, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತ ಇದ್ರಂತೆ. ಓಡಿ ಓಡಿ. ಏಯ್, ಬ್ಯಾಗು. ಅಯ್ಯಯ್ಯೋ, ಅಕ್ಕ, ಹಾಂ, ಸ್ನೇಹ ಹೇಳಿದ್ರಾ? ಸ್ನೇಹಗೆ ಅಂತಕೋ ಅವಳೇಗೆ ಪರಿಚಯ ನಿಂಗೆ? ಅಕ್ಕ ಅದು ಅಂದರೆ ಆ ಡಿಗ್ರಿ ಸ್ನೇಹ ಇವಳೇನಾ? ಹೌದಕ್ಕ. ಹ್ಞೂ. ಅಕ್ಕ, ಇದೊಂದು ಹೆಲ್ಪ್ ಮಾಡ್ಕೊಡ್ಬಿಡಕ್ಕ ಪ್ಲೀಸ್ ಅಕ್ಕ. ಹೈ. ಅಕ್ಕ, ಹಂಗೆ ಇವನು ಕರ್ಕೊಂಡು ಹೋಗ್ಬಿಡಕ್ಕ ಪ್ಲೀಸ್ ಅಕ್ಕ. ಏಯ್, ನಡಿಯಕ್ಕ. ಹೆಂಗೆ ಮಾಡಬೇಡ ಕಣೋ, ಬಾರೋ. ಏಯ್, ಎತ್ತಲೇ. ಅಯ್ಯ ಪಾಪಿ. ಟಾಟಾ. ಇದೆಲ್ಲ ನೀನು ಪ್ಲ್ಯಾನ್ ಮಾಡಿಸಿದ್ದಾ? ಸಾರಿ. ಅಕ್ಕನೆಂಗೋ ಊರಿಗೆ ಕಳಿಸ್ಬಿಟ್ಟೆ, ಆದರೆ ನಿಮ್ಮ ಮನೆ ಕಡೆ ಒಂದೊಂದು ಹೆಜ್ಜೆ ಹಾಕಬೇಕಾದ್ರೂ ನನ್ನ ಹೆಜ್ಜೆ ಶಬ್ದಕ್ಕಿಂತ ನನ್ನ ಎದೆ ಬಡಿತಾನೆ ಜೋರಾಗಿ ಕೇಳಿಸ್ತಿತ್ತು. ಏ ಚರಣ್, ಹಾಯ್.